ವಿನ್ ಆಗೋಕ್ಕೆ ಈ ದಿನ ಪ್ರಾಬಬ್ಲಿ ನಿಮ್ಮ ಲೈಫಲ್ಲೇ ಇದು ಟಫೆಸ್ಟ್ ಪಾರ್ಟ್ ಇಲ್ಲ ಟೈಮ್ ಆಗಿರ್ಬೋದು. ಯಾಕಂದರೆ ಪ್ರತಿದಿನ ನೀವು ನಿಮ್ಮ ಮೈಂಡ್ನ ಪ್ಲೆಷರ್ ಅನ್ನೋ ಫೈರ್ ಮೇಲೆ ರೋಸ್ಟ್ ಮಾಡ್ತಾನೇ ಇದ್ದೀರಾ. ನಿಮ್ಮ ಅಟೆನ್ಷನ್ನ ಕಿಲ್ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಫೋಕಸ್ನ ಕ್ರಷ್ ಮಾಡ್ತಿದ್ದೀರಾ, ನಿಮ್ಮ ಟೆಸ್ಟೋಸ್ಟಿರನ್ನ ಕಡಿಮೆ ಮಾಡ್ಕೊಳ್ತಿದ್ದೀರಾ. ಇವೆಲ್ಲ ಸೇರಿ ನಿಮ್ಮ ಸಕ್ಸಸ್ ಪಾತ್ನ ಡೆಸ್ಟ್ರಾಯ್ ಮಾಡ್ತಿದೆ. ನಿಮಗೆ ನಿಮ್ಮ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ, ಡಿಸಿಪ್ಲಿನ್ ಆಗಿ ಇಲ್ಲದೆ ಹೋದರೆ ನೀವು ಯಾವಾಗಲೂ ಸಕ್ಸಸ್ ಆಗೋಕ್ಕಾಗಲ್ಲ. ಆದರೆ ಒಂದು ಚಿಕ್ಕ ಗುಡ್ ನ್ಯೂಸ್ ಏನಂದರೆ, ನೀವು ಆಲ್ರೆಡಿ 50% ಜನರಿಗಿಂತ ಬೆಟರ್ ಆಗಿ ಇದ್ದೀರಾ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಈಗಿನ ದಿನಗಳಲ್ಲಿ ಆ್ಯಾವ್ರೇಜ್ ಹ್ಯೂಮನ್ ಫೋಕಸ್ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಮೆಜಾರಿಟಿ ಆಫ್ ದ ಪೀಪಲ್ಗೆ ಅವರ ಮೈಂಡ್ ಸೆಟ್ ಸರಿಯಾಗಿರಲ್ಲ. ಈ ವಿಡಿಯೋನ ಆಲ್ರೆಡಿ ಅವರು ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಆದರೆ ನೀವು ಅವ್ರನ್ನ ಕ್ರಾಸ್ ಮಾಡಿದ್ದೀರಾ ಅಂದರೆ ನೀವು 50% ಜನರಿಗಿಂತ ಆಲ್ರೆಡಿ ಮುಂದೆ ಇದ್ದೀರಾ. ಸ್ವಲ್ಪ ಡಿಸಿಪ್ಲಿನ್ ಆಗಿ ಫೋಕಸ್ ಮಾಡಿ ಹಾರ್ಡ್ ವರ್ಕ್ನ ಜೊತೆ ನೀವು ಇದ್ದರೆ 90%ನ ಕ್ರಾಸ್ ಮಾಡಿಕೊಂಡು ಟಾಪ್ 10%ನ ಲಿಸ್ಟ್ಗೆ ಸೇರ್ಬೋದು. ಆದರೆ ಫೋಕಸ್ನ ಮೇಂಟೈನ್ ಮಾಡಬೇಕು ಅಂದರೆ ಡರ್ಟಿ ಥಾಟ್ಸ್ನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವುಗಳನ್ನ ಮಾಸ್ಟರ್ ಮಾಡೋದು ಅದಕ್ಕಿಂತ ಇಂಪಾರ್ಟೆಂಟ್. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕ್ವೆಶನ್. ನೀವು ರಿಯಲ್ ಹ್ಯಾಪಿನೆಸ್ನ ಸೀಕ್ ಮಾಡ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಒಂದು ವೇಳೆ ಟೆಂಪ್ರವರಿ ಪ್ಲೆಷರ್ಗೆ ಅಡಿಕ್ಟ್ ಆಗಿದ್ದರೆ ನೋ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಮಿಸ್ ಮಾಡದೆ ಲೈಕ್ ಮಾಡಿ. ಆ್ಯಂಡ್ ನೀವು ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಯಾರನ್ನಾದರೂ ಒಬ್ಬರನ್ನ ಈ ಅಡಿಕ್ಷನ್ನಿಂದ ದೂರ ಮಾಡ್ಬೋದು. ಸೊ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಈ ರೀತಿ ಡೀಪ್ ಮೈಂಡ್ಸೆಟ್ ಕಂಟೆಂಟ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 6 ಇಂಪಾರ್ಟೆಂಟ್ ಸ್ಟೆಪ್ಸ್ ಹೇಳ್ತೀನಿ. ಅದರ ಮೂಲಕ ನೀವು ನಿಮ್ಮ ಮೈಂಡ್ನ ಬ್ರೈನ್ನ ರೀಸೆಟ್ ಮಾಡಿ ಲೈಫ್ನ ಮೇಲೆ ಫುಲ್ ಕಂಟ್ರೋಲ್ ತಗೊಳ್ಬೋದು. ಆ ಕಂಟ್ರೋಲ್ ನಿಮಗೆ ಫೈನಲ್ ಆಗಿ ಸಕ್ಸಸ್ಗೆ ಲೀಡ್ ಮಾಡುತ್ತೆ. ಅದರಲ್ಲಿ ಸ್ಟೆಪ್ ನಂಬರ್ 1, ಪಾಪ್ಕಾರ್ನ್ ನೋಡೋದನ್ನು ಬಿಡಬೇಕು. ಫೋಕಸ್ ಆ್ಯಂಡ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕಂದ್ರೆ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಡರ್ಟಿ ವೀಡಿಯೋಸ್ ನೋಡೋದನ್ನು ಸ್ಟಾಪ್ ಮಾಡಬೇಕು. 99% ಪೀಪಲ್ ಇದನ್ನು ಫಾಲೋ ಮಾಡಲ್ಲ. ಸೊ ನಾನು ನಿಮಗೆ ಸೈಂಟಿಫಿಕ್ ಮೆಥಡ್ ಹೇಳ್ತೀನಿ, ಈ ಅಡಿಕ್ಷನ್ನ ಹೇಗೆ ಕ್ವಿಟ್ ಮಾಡಬೇಕು ಅಂತ. ಆದರೆ ಆ ಅಡಿಕ್ಷನ್ನ ಕ್ವಿಟ್ ಮಾಡೋಕ್ಕಿಂತ ಮುಂಚೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ನ ಬಗ್ಗೆ ಸಹ ತಿಳ್ಕೊಳ್ಬೇಕು. ಇದು ಬ್ರೈನ್ನ ರ್ಯೂನ್ ಮಾಡೋಕ್ಕೆ ಇರೋ ಈಸಿಯೆಸ್ಟ್ ವೇ. ಅದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಬ್ರೈನ್ನ ಅದು ನಾಶ ಮಾಡುತ್ತೆ, ಫೋಕಸ್ನ ಸಹ ಕಡಿಮೆ ಮಾಡುತ್ತೆ. ಸೈಂಟಿಫಿಕಲಿ ಪ್ರೂವ್ ಆಗಿರೋ ವಿಷಯ ಏನಂದರೆ, ಅದು ಬ್ರೈನಲ್ಲಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನ ಅಫೆಕ್ಟ್ ಮಾಡುತ್ತೆ. ಆ ಭಾಗನೇ ನಮ್ಮ ಎಮೋಷನ್ಸ್, ಆ್ಯಕ್ಷನ್ಸ್, ವಿಲ್ ಪವರ್ ಎಲ್ಲವನ್ನು ಕಂಟ್ರೋಲ್ ಮಾಡುತ್ತೆ. ಲೋ ಫೋಕಸ್, ಡಿಪ್ರೆಷನ್ ಆ್ಯಂಡ್ ಹೈ ಆಂಗ್ಸೈಟಿಗೆ ಇದೇ ಮೇನ್ ರೀಸನ್. ಆದರೆ ಇದು ಬೇಸಿಕ್ ಮಾತ್ರನೇ, ಅದಕ್ಕಿಂತ ಹೆಚ್ಚಾಗಿ ಆಗೋ ಸೈಡ್ ಎಫೆಕ್ಟ್ಸ್ ತುಂಬಾ ಇದೆ. ಕೆಲವು ಸ್ಟಡೀಸ್ನ ಪ್ರಕಾರ ಎಡಿಕ್ಷನ್ಸಿಂದ ರಿಲೇಷನ್ಶಿಪ್ಪಲ್ಲಿ ಸಹ ಪ್ರಾಬ್ಲಮ್ಸ್ ಬರುತ್ತೆ, ಲೈಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂಥದ್ದು. ಇನ್ನು ಲಾಂಗ್ ಟರ್ಮಲ್ಲಿ ನೋಡಿದ್ರೆ ಬ್ರೈನ್ನ ನ್ಯೂರಲ್ ಪಾತ್ವೇ ಸಹ ಚೇಂಜ್ ಆಗಿಬಿಡುತ್ತೆ. ಇದರಿಂದ ಅವರು ನ್ಯಾಚುರಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಬೇರೆಯವರು ಮಾಡೋದನ್ನು ನೋಡೋದ್ರಲ್ಲೇ ಹೆಚ್ಚು ಪ್ಲೆಷರ್ ಸಿಗುತ್ತೆ ಅಂತ ಹೇಳಿದ್ದಾರೆ. ತುಂಬ ಜನ ಅವರ ಲೈಫಲ್ಲಿ ಸ್ಯಾಟಿಸ್ಫೈಡ್ ಆಗೇ ಇಲ್ಲ ಅಂತ ಫೀಲ್ ಆಗ್ತಿದ್ದಾರೆ. ಅದಕ್ಕೆ ಫೋಕಸ್ ಆ್ಯಂಡ್ ಡಿಸಿಪ್ಲೈನ್ನ ಮೇಂಟೈನ್ ಮಾಡಬೇಕಂದ್ರೆ ಅಂತಹ ವೀಡಿಯೋಸ್ನ ಕ್ವಿಟ್ ಮಾಡೋದು ತುಂಬ ಮುಖ್ಯ. ಆದರೆ ಈ ಮಾಡರ್ನ್ ಎರಾದಲ್ಲಿ ಬರೀ ಅದು ಮಾತ್ರನೇ ಡಿಸ್ಟ್ರಾಕ್ಷನ್ಸ್ ಅಲ್ಲ, ಡಿಸ್ಟ್ರಾಕ್ಷನ್ಸ್ ನಿಮ್ಮ ಸುತ್ತಲೂ ಇದೆ. ಅದಕ್ಕೆ ಸ್ಟೆಪ್ ನಂಬರ್ 2, ನೀವು ನಿಮಗೆ ಚೀಪಾದ ಪ್ಲೆಷರ್ಸ್ನ ಕೊಡೋದನ್ನು ಸ್ಟಾಪ್ ಮಾಡಿ. ಇಲ್ಲಿವರೆಗೂ ಇರೋ ಮೋಸ್ಟ್ ಡೇಂಜರಸ್ ಅಡಿಕ್ಷನ್ಸ್ ಅದು. ತುಂಬ ಜನ ಅದು ನಾರ್ಮಲ್ ಅಂತಲೇ ಅಂದ್ಕೊಳ್ತಾರೆ, ಆದರೆ ಅದರಲ್ಲಿ ಹೆಲ್ದಿ ಇಲ್ಲ ನಾರ್ಮಲ್ ಅನ್ನೋದೆಲ್ಲ ಏನೂ ಇಲ್ಲ. ಎಲ್ಲನೂ ವೇಸ್ಟೇ, ಎಲ್ಲನೂ ಅಡಿಕ್ಷನ್ನೇ. ಪ್ರತಿ ಸರಿ ನಾವು ಪ್ಲೆಷರಲ್ಲಿ ಇಂಡಲ್ಜ್ ಮಾಡ್ತಿದ್ರೆ ಇಲ್ಲ ಏನಾದರೂ ತಿನ್ನಬಾರ್ದಾದ ಫುಡ್ಸ್ನ ತಿಂತಿದ್ರೆ ಡೋಪಮೈನ್ ಲೆವೆಲ್ಸ್ ಸ್ಪೈಕ್ ಆಗುತ್ತೆ, ಬ್ರೈನ್ಗೆ ಸಿಗ್ನಲ್ಸ್ ಬರುತ್ತೆ, ನಾವು ಇಲ್ಲಿವರೆಗೂ ಮಾಡದೇ ಇರೋ ಬಿಗ್ಗೆಸ್ಟ್ ಹ್ಯೂಮನ್ ಪರ್ಪಸ್ನ ಕಂಪ್ಲೀಟ್ ಮಾಡಿದ್ವಿ ಅಂತ. ಆದರೆ ಅದು ನಿಜ ಅಲ್ಲ ಅನ್ನೋದು ನಮಗೂ ಗೊತ್ತು, ಆದರೆ ಬ್ರೈನ್ಗೆ ಗೊತ್ತಿಲ್ಲ. ಈ ಮಾಡರ್ನ್ ಅಡಿಕ್ಷನ್ಸಿಂದ ನಾವು ಬ್ರೈನ್ನ ಚೀಟ್ ಮಾಡ್ತಾ ಫೇಕ್ ಹೈ ಡೋಪಮೈನ್ನ ಅಚೀವ್ ಮಾಡ್ತೀವಿ. ಅದು ಬ್ರೈನ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಇನ್ನು ಒಂದು ಸರಿ ಅಡಿಕ್ಟ್ ಆದಮೇಲೆ ಅದರಿಂದ ಎಕ್ಸಿಟ್ ಆಗೋದು ಡ್ರಗ್ ಅಡಿಕ್ಷನ್ಸ್ಗಿಂತ ತುಂಬಾ ಕಷ್ಟ. ಥೌಸಂಡ್ಸ್ ಆಫ್ ಇಯರ್ಸ್ ಎವಲ್ಯೂಷನಲ್ಲಿ ಬ್ರೈನ್ ಪ್ಲೆಷರ್ಗೋಸ್ಕರನೇ ಇವಾಲ್ವ್ ಆಯಿತು. ಅದರಿಂದ ಜನರು ಸರಿಯಾದ ವಿಷಯಗಳ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಫೇಕ್ ಪ್ಲೆಷರಲ್ಲಿ ಇನ್ವಾಲ್ವ್ ಆಗಿ ಹೈ ಡೋಪಮೈನ್ನ ಅಚೀವ್ ಮಾಡಿದ್ರೆ ಸಕ್ಸಸ್ಗೋಸ್ಕರ ಸ್ಟ್ರಗಲ್ ಆ್ಯಂಡ್ ಪೇಯ್ನ ಫೇಸ್ ಮಾಡಬೇಕಾಗುತ್ತೆ. ಅದು ಸಹ ಅವಶ್ಯಕತೆ ಇರೋದಕ್ಕಿಂತ ಹೆಚ್ಚಾಗಿ. ಬಯಾಲಜಿಕಲ್ಲಿ ಬ್ರೈನ್ ಪ್ಲೆಷರ್ನೇ ಪ್ರಿಫರ್ ಮಾಡುತ್ತೆ. ಆದರೆ ನೀವು ಸೆಲ್ಫ್ ಚೇಂಜ್ ಮಾಡ್ಕೊಳ್ಬೋದು. ಯಾವುದಾದ್ರೂ ಅಡಿಕ್ಷನ್ಸಿಂದ ಹೊರಗೆ ಬರೋಕ್ಕೆ ದ ಈಸಿಯೆಸ್ಟ್ ವೇ, ಸ್ಟೆಪ್ ನಂಬರ್ 3, ಪರ್ಪಸ್ ಆಫ್ ಲೈಫ್.
ರೀಸೆಂಟಾಗಿ ಅಡಿಕ್ಟೆಡ್ ಜನರ ಮೇಲೆ ಸ್ಟಡಿ ಮಾಡಿದ್ರು. ರೂಟ್ ಕಾಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ರಿಸಲ್ಟ್ ಅಂತೂ ತುಂಬ ಸರ್ಪ್ರೈಸಿಂಗ್ ಆಗಿ ಬಂತು. ಅದೇನು ಮೆಂಟಲ್ ಇಲ್ನೆಸ್ ಅಲ್ಲ, ಚೈಲ್ಡ್ಹುಡ್ ಟ್ರಾಮಾ ಸಹ ಅಲ್ಲ, ಜಸ್ಟ್ ಅದೊಂದು ಮೀನಿಂಗ್ಲೆಸ್ ಪ್ರಾಬ್ಲಮ್. ಯಾವುದೇ ಗೋಲ್ ಇಲ್ಲದೆ ಹೋದರೆ, ಫೋಕಸ್ ಇಲ್ಲ ಅಂದರೆ, ಪರ್ಪಸ್ ಇಲ್ಲದೆ ಹೋದರೆ, ನಿಮಗೇನಾದರೂ ಫೋಕಸ್ಡ್ ಆಗಿ ಕೆಲಸ ಮಾಡೋಕ್ಕೆ ಲಕ್ಷ್ಯ ಇಲ್ಲದೆ ಹೋದರೆ ಬ್ರೈನ್ ಆಟೋಮೆಟಿಕ್ಕಾಗಿ ಪುಲ್ ಆಗುತ್ತೆ. ಮೊದಲನೇದಾಗಿ ರಿಯಲ್ ಲೈಫ್ ಪರ್ಪಸ್ನ ಫೈನ್ ಮಾಡ್ಕೊಳ್ಳಿ. ಪರ್ಪಸ್ನ ಹೇಗೆ ಫೈನ್ ಮಾಡಬೇಕು ಅನ್ನೋದಕ್ಕೆ ನಾನು ಆಲ್ರೆಡಿ ಇಕಿಗಾಯ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಹೇಗೆ ನಮ್ಮ ಲೈಫ್ನ ಪರ್ಪಸ್ನ ಫೈಂಡ್ ಮಾಡಿ ಲೈಫ್ ಲಾಂಗ್ ಖುಷಿಯಾಗಿರ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ಯೂಸ್ಫುಲ್ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ಟಾಪಿಕ್, ನಿಮಗೆ ಅಂತ ಒಂದು ಪರ್ಪಸ್ ಇಲ್ಲ, ಗೋಲ್ ಸೆಟ್ ಮಾಡ್ಕೊಳ್ಳಿ. ಅದು ನಿಮ್ಮನ್ನ ತುಂಬ ಬ್ಯುಸಿಯಾಗಿ ಇರೋ ಹಾಗೆ ಮಾಡಬೇಕು. ಎಡಿಕ್ಷನ್ಗೆ ಟೈಮ್ ಕೊಡದೆ ಇರೋ ಹಾಗೆ ಇರಬೇಕು. ಇವನ್ ಪರ್ಪಸ್ ಇದ್ದರೂ ಸಹ ನಮ್ಮ ಸುತ್ತ ತುಂಬ ಟ್ರಿಗರ್ಸ್ ಇದೆ. ಅವುಗಳಿಂದ ಮತ್ತೆ ಆಟೋಮೆಟಿಕ್ಕಾಗಿ ಮೈಂಡ್ ಎಡಿಕ್ಷನ್ಗೆ ಪುಲ್ ಆಗುತ್ತೆ. ಅದಕ್ಕೆ ಸ್ಟೆಪ್ ನಂಬರ್ 4, ನೆವರ್ ವಾಚ್ ಸಾಫ್ಟ್ ವೀಡಿಯೋಸ್. ಸೋಷಿಯಲ್ ಮೀಡಿಯಾ ಅನ್ನೋದು ಈಗಿನ ದಿನಗಳಲ್ಲಿ ವೆಬ್ಸೈಟ್ಸ್ಗಿಂತ ತುಂಬ ಅಡಿಕ್ಟಿವ್ ಆಗಿ ಬದಲಾಗೋಗಿದೆ. ಅದರಲ್ಲಿ ಜನ ಹಾಫ್ ನೇಕ್ಡ್ ಗರ್ಲ್ಸ್ನ ವಿಡಿಯೋ ಆ್ಯಂಡ್ ಫೋಟೋಸ್ನ ನೋಡಿಕೊಂಡು ಎಂಡ್ಲೆಸ್ ಆಗಿ ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಆಲ್ಗರಿದಮ್ ಸಹ ತುಂಬ ಸ್ಮಾರ್ಟಾಗಿ ಕೆಲಸ ಮಾಡ್ತಿದೆ. ಅಡಿಕ್ಟಿವ್ ಕಂಟೆಂಟ್ಸ್ನೇ ಸಜೆಸ್ಟ್ ಮಾಡುತ್ತೆ. ಸೊ ದ್ಯಾಟ್ ಅವರ ಆ್ಯಪ್ ಇಲ್ಲ ಅವರ ಪ್ಲ್ಯಾಟ್ಫಾರ್ಮ್ಸಲ್ಲೇ ನೀವು ಗಂಟೆಗಟ್ಟಲೆ ಹಾಗೆ ಉಳಿದೋಗ್ತೀರಾ ಅಂತ. ಸೊ ಮೊದಲು ನೀವು ಅಂತಹ ಮಾಡೆಲ್ಸ್ ಇಲ್ಲ ಇನ್ಫ್ಲುಯೆನ್ಸರ್ಸ್ನ ಅನ್ಫಾಲೋ ಮಾಡಿಬಿಡಿ. ಯಾಕಂದರೆ ಅವರು ನೀವು ಫೋಕಸ್ ಮಾಡದೇ ಇರೋಕ್ಕೆ, ಫ್ಯೂಚರ್ನ ವೇಸ್ಟ್ ಮಾಡೋಕ್ಕೆ ಮೇನ್ ರೀಸನ್ ಆಗಿದ್ದಾರೆ. ಇದು ನಿಮಗೆ ಒಂದು ಚಿಕ್ಕ ಪಾಯಿಂಟ್ನ ಹಾಗೆ ಅನಿಸ್ಬೋದು, ಆದರೆ ತುಂಬ ಇಂಪಾರ್ಟೆಂಟ್. ಇನ್ನು ಮ್ಯಾಸ್ಟ್ರಬೇಷನ್ ಟ್ರಿಗರ್ಸ್ ಅನ್ನೋದು ನಿಮಗೆ ಇಂತಹ ವೀಡಿಯೋಸಿಂದನೇ ಬರುತ್ತೆ. ಸೊ ಆ ಟ್ರಿಗರ್ಸ್ನ ರಿಮೂವ್ ಮಾಡೋಕ್ಕೆ ಬೆಸ್ಟ್ ವೇ ಅಂದರೆ ಇರೋ ಟ್ರಿಗರ್ಸ್ನೆಲ್ಲ ರಿಮೂವ್ ಮಾಡೋದು. ಅಂತಹ ವೀಡಿಯೋಸ್ನ ನೋಡೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ನಿಮ್ಮ ಆಲ್ಗರಿದಮ್ ಹಾಫ್ ನೇಕ್ಡ್ ಗರ್ಲ್ಸ್ನ ತೋರಿಸಿದ್ರೆ ಜಸ್ಟ್ ನಾಟ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿ. ಇನ್ನೂ ಬೆಸ್ಟ್ ಅಂದರೆ ರೀಲ್ಸ್ನ ನೋಡೋದೇ ಸ್ಟಾಪ್ ಮಾಡಿಬಿಡಿ. ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದೇ. ನಿಜ ಏನಂದರೆ, ನೀವು ಲೈಫಲ್ಲಿ ಆಗಬೇಕು ಅಂತ ಅಂದ್ಕೊಂಡಿರೋ ಪರ್ಸನ್ ಆಗದೆ ಹೋದರೆ ರೀಲ್ಸ್ ಇಲ್ಲ ವೀಡಿಯೋಸ್ನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಮೀನಿಂಗ್ಲೆಸ್. ಅದಕ್ಕೆ ಸ್ಟೆಪ್ ನಂಬರ್ 5, ಫೋಕಸ್ ಆನ್ ಯೋರ್ ಇನ್ಸೈಡ್. ಈ ಡೋಪಮಿನ್ ಸಿಸ್ಟಮೇ ಯಾವುದಾದ್ರೂ ಕೆಲಸದ ಮೇಲೆ ಫೋಕಸ್ ಮಾಡೋದ್ರಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು ಬ್ರೈನಲ್ಲಿ ಒಂದು ರಿವಾರ್ಡ್ ಸಿಸ್ಟಮ್ನಂಥದ್ದು. ಇದು ನಮ್ಮ ಸರ್ವೈವಲ್ ಬಿಹೇವಿಯರ್ಸ್ನ ಹೆಚ್ಚಿಸೋಕ್ಕೆ ಫೋರ್ಸ್ ಮಾಡುತ್ತೆ. ಆದರೆ ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ ರಿವಾರ್ಡ್ ಸಿಸ್ಟಮ್ನ ಹೈಜಾಕ್ ಮಾಡಿದೆ. ಅದಕ್ಕೆ ಇದರಿಂದ ಹೊರಗೆ ಬರೋಕ್ಕೆ ಇರೋ ಬೆಸ್ಟ್ ವೇ ಏನಂದರೆ ಡೋಪಮೈನ್ ಡಿಟಾಕ್ಸ್. ಡೋಪಮೈನ್ ಡಿಟಾಕ್ಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ನ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಸೊ ಡೋಪಮೈನ್ ಡಿಟಾಕ್ಸ್ ಬ್ರೈನ್ನ ರೀಸೆಟ್ ಮಾಡುತ್ತೆ. ನಾವು ಸರಿಯಾದ ವಿಷಯಗಳ ಮೇಲೆ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲು ಒಂದು ಟೈಮ್ನ ಚೂಸ್ ಮಾಡ್ಕೊಳ್ಳಿ. ಅಲ್ಲಿಂದ 24 to 72 ಅವರ್ಸ್ವರೆಗೂ ಡಿಸ್ಕನೆಕ್ಟ್ ಆಗಿ ಮೊಬೈಲ್, ಲ್ಯಾಪ್ಟಾಪ್ ಆ್ಯಂಡ್ ಎಕ್ಸ್ಟರ್ನಲ್ ಡೋಪಮೈನ್ ಸೋರ್ಸಸ್ನ ಆಫ್ ಮಾಡಿ. ಪ್ಯೂರ್ ಪೀಸ್ ಇರಬೇಕು, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಈ ಡಿಟಾಕ್ಸ್ ಬ್ರೈನ್ಗೆ ರಿಯಲ್ ಲೈಫ್ ಹ್ಯಾಪಿನೆಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲಸದಲ್ಲಿ ನಿಜವಾದ ಜಾಯ್ ಅನ್ನೋದು ನಿಮಗೆ ಕಾಣಿಸುತ್ತೆ. ಆವಾಗ ರಿವಾರ್ಡ್ ಸಿಸ್ಟಮ್ ಅಡ್ವಾಂಟೇಜ್ನ ಯೂಸ್ ಮಾಡಿಕೊಂಡು ಗೋಲ್ಸ್ನ ಮೇಲೆ ಇನ್ನೂ ಸ್ಟ್ರಾಂಗಾಗಿ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವೆಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟೆಪ್ ನಂಬರ್ 6, ಸ್ಟಾಪ್ ಚೇಸಿಂಗ್ ಗರ್ಲ್ಸ್ ಆ್ಯಂಡ್ ಬಿಲ್ಡ್ ಯೋರ್ ಸೆಲ್ಫ್ ಫಸ್ಟ್. ಇವನ್ ಅಡಿಕ್ಷನ್ಸ್ನ ಕ್ವಿಟ್ ಮಾಡಿ ಗರ್ಲ್ಸ್ನ ಚೇಸ್ ಮಾಡ್ತಿದ್ರೆ ಗೋಲ್ಸ್ನ ಮೇಲೆ ಫೋಕಸ್ ಬರಲ್ಲ. ಹಾಗೆ ಬಂದರೂ ಅದು ಹೆಚ್ಚು ಕಾಲ ಇರಲ್ಲ. ಹುಡುಗಿಗೆ ಮೆಸೇಜ್ ಮಾಡೋದು, ಮೀಟ್ ಆಗೋದು, ಕೂತ್ಕೊಂಡು ಹೆಚ್ಚಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡಿದ್ರೆ ರಿಯಲ್ ಗೋಲ್ಸ್ನ ಮೇಲೆ ಯಾವತ್ತಿಗೂ ಫೋಕಸ್ ಮಾಡೋಕ್ಕಾಗಲ್ಲ. ಇವೆಲ್ಲ ಟೈಮ್ ವೇಸ್ಟ್ ಮಾಡೋವಂಥ ಕೆಲಸ. ಸೊ ಗರ್ಲ್ಸ್ನ ಚೇಸ್ ಮಾಡೋದನ್ನು ಸ್ಟಾಪ್ ಮಾಡಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಟೈಮ್ ಬಂದಾಗ ಆಟೋಮ್ಯಾಟಿಕ್ಕಾಗಿ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಅಲ್ಲಿವರೆಗೂ ಆ ದಾರಿಗೆ ಹೋಗದೇ ಇರೋದು ಒಳ್ಳೆಯದು. ಇನ್ ಕೇಸ್ ನಿಮಗೆ ಒಬ್ಬರು ಪರ್ಫೆಕ್ಟ್ ಪಾರ್ಟ್ನರ್ ಸಿಕ್ಕಿದ್ರೆ, ಲೈಫ್ನ ಮುಂದೆ ನಡೆಸೋದ್ರಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಿಮಗೆ ಅನಿಸಿದ್ರೆ, ನೀವು ಶ್ಯೂರಾಗಿ ಅವರೇ ನಿಮ್ಮ ಫ್ಯೂಚರ್ ವೈಫ್ ಅಂತ ಅಂದ್ಕೊಂಡ್ರೆ ಅವಾಗ ಮಾತ್ರ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ಅದನ್ನ ಬಿಟ್ಟು ಉಳಿದ ಏನೇನೋ ಹೆಸರಿರುತ್ತೆ ಅಲ್ವಾ, ಅಂತಹ ರಿಲೇಷನ್ಶಿಪ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಅದನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಈ ಕಾಲದಲ್ಲಿ ಡೇಟಿಂಗ್ ಅನ್ನೋದು ಒಂದು ದೊಡ್ಡ ಡಿಸ್ಟ್ರಾಕ್ಷನ್ಸ್. ಬಿಸ್ನೆಸ್ ಇಲ್ಲ ಕೆರಿಯರ್ ಶುರು ಮಾಡಿದ್ರೆ ಫುಲ್ ಟೈಮ್ ಫುಲ್ ಫೋಕಸ್ ಮಾಡಬೇಕು. ಸಕ್ಸಸ್ ಜರ್ನಿಯಲ್ಲಿ ಮೊದಲನೇ ಸ್ಟೆಪ್ಪೇ ಟಫೆಸ್ಟ್. ಹಾಗಂತ ಉಳಿದಿರೋದೆಲ್ಲ ಈಸಿ ಏನೂ ಇಲ್ಲ ಅಲ್ವಾ.
ಸೊ ಒಂದು 2-3 ಇಯರ್ಸ್ ಫುಲ್ ಫೋಕಸ್ಡಾಗಿ ಕೆಲಸ ಮಾಡಿ ನಂತರ ನಾರ್ಮಲ್ ಲೈಫ್ನ ಎಂಜಾಯ್ ಮಾಡ್ಬೋದು. ಇನ್ ಕೇಸ್ ನೀವು ಕಾನ್ಸ್ಟೆಂಟಾಗಿ ಹುಡುಗಿರ ಬಗ್ಗೆ ಥಿಂಕ್ ಮಾಡ್ತಿದ್ರೆ ನೀವು ಯಾವತ್ತಿಗೂ ನಿಮ್ಮ ಮೈಂಡ್ನ ಡಿಸೆಕ್ಷುವಲೈಸ್ ಮಾಡೋಕ್ಕಾಗಲ್ಲ. ಒಂದು ಸರಿ ಅಟೆನ್ಷನ್ ಅನ್ನೋದು ಸರಿಯಾದ ಪ್ಲೇಸ್ಗೆ ಬಂದರೆ ಎಲ್ಲನೂ ಸರಿಯಾಗೇ ಇರುತ್ತೆ. ಆದರೆ ಬೇರೆ ಮೈಂಡ್ಸೆಟ್ ಇದ್ದರೆ ಅದು ಇಂಪಾಸಿಬಲ್. ಸೊ ಮೊದಲು ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ, ಸೆಲ್ಫ್ ಕೇರ್ ಮಾಡಿ, ಅಟೆನ್ಷನ್ನ ಸರಿಯಾದ ವಿಷಯಗಳ ಮೇಲೆ ಇಡಿ. ಒಂದು ಚಿಕ್ಕ ಸ್ಯಾಕ್ರಿಫೈಸ್ ಇವಾಗ ಮಾಡಿ, ಫ್ಯೂಚರಲ್ಲಿ ದೊಡ್ಡ ಸಕ್ಸಸ್ ಸಿಗುತ್ತೆ. ಜಸ್ಟ್ ಫ್ಯೂ ಇಯರ್ಸ್ ಅಷ್ಟೇ. ಇನ್ ಕೇಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಐ ವಿಲ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.